ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಶ್ರೀಕೃಷ್ಣ ಹೇಳಿದ್ದು, ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಮೊದಲು ಯಾರಿಗೆ ಹೇಳಬೇಕು ಎಂದು ಮನಸ್ಸು ಬಯಸುತ್ತದೋ ಅವರನ್ನು ನೀವು ಈ ಪ್ರಪಂಚದಲ್ಲೇ ಎಲ್ಲರಿಗಿಂತ ಹೆಚ್ಚು ಪ್ರೀತಿಸುತ್ತೀರಿ ಎಂದು ಹೇಳುತ್ತೆ. ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ನಮ್ಮ ಈ 5 ವಿಷಯಗಳು ತಾಯಿ ಗರ್ಭದಲ್ಲೇ ಬರುತ್ತೆ. ಯಾವ್ಯಾವುದು ಬರುತ್ತೆ ಅನ್ನೋದನ್ನು ತಿಳಿಯುತ್ತೆ. ತಾಯಿ ಗರ್ಭದಲ್ಲಿ ಆಯುಃಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನಿ ಹಿ ಸುಜ್ಯಂತೆ ಗರ್ಭಸ್ಥೈವ ದೇಹಿನ. ಆಯುಷ್ಯ, ಇಂದಿನ ಜನ್ಮದಿಂದ ಬರುವ ಕರ್ಮಫಲ, ಹಣ, ಗಳಿಸಬಹುದಾದ ವಿದ್ಯೆ, ಮರಣ ಇವೆಲ್ಲ ತಾಯಿ ಗರ್ಭದಲ್ಲೇ ಇರುತ್ತೆ. ಇದಾಗೆ ಬರುತ್ತೆ. ಯಾವ್ಯಾವುದು? ಆಯುಷ್ಯ, ಇಂದಿನ ಜನ್ಮದಿಂದ ಬರುವ ಕರ್ಮಫಲ, ಹಣ, ಗಳಿಸಬಹುದಾದ ವಿದ್ಯೆ, ಮರಣ ಇವೆಲ್ಲ ತಾಯಿ ಗರ್ಭದಲ್ಲೇ ಇದ್ದಾಗಲೇ ಅವೆಲ್ಲ ನಿಶ್ಚಯ ಆಗಿಬಿಟ್ಟಿರ್ತದೆ. ದೇವರೇ ನಿಶ್ಚಯ ಮಾಡಿಬಿಟ್ಟಿರ್ತಾನೆ. ನಾವು ಅಂದ್ಕೊಳ್ಳೋದಷ್ಟೇ, ನಾವು ಹುಟ್ಟಿದಾಗ ನಂತರ ಅವೆಲ್ಲ ಆಗತ್ತೆ ಅಂತ ಅಲ್ಲ, ಮುಂಚೆನೇ ಅದಾಗಿರುತ್ತೆ. 5 ವಿಷಯಗಳು ಶಿಶುತಾಯಿಯ ಗರ್ಭದಲ್ಲಿ ಇರುವಾಗಲೇ ನಿರ್ಣಯವಾಗಿರುತ್ತದೆ. ಇದರಲ್ಲಿ ಕರ್ಮಫಲದ ಒಂದು ವಿವರಣೆ. ಧರ್ಮರಾಜನು ಭೀಷ್ಮನಿಗೆ ಹೇಳುತ್ತಾನೆ, ಎಷ್ಟೋ ಧರ್ಮ ಸೂಕ್ಷ್ಮಗಳನ್ನು ನನಗೆ ತಿಳಿಸಿಕೊಟ್ಟಿದ್ದೀರಿ, ಆದರೆ ಬಂಧುಗಳನ್ನೆಲ್ಲ ಕೊಲ್ಲಿಸಿದ್ದರಿಂದ ನನ್ನ ಮನಸ್ಸು ಅಶಾಂತಿ ಇದೆ. ಈ ಎಲ್ಲ ಅನರ್ಥಗಳಿಗೂ ದುರ್ಯೋಧನನೇ ಕಾರಣವಾದಲ್ಲಿ ತಾತ. ಆಗ ಭೀಷ್ಮ ಪಿತಾಮಹ ಹೇಳುತ್ತಾನೆ, ವತ್ಸ ಧರ್ಮನಂದನ, ಮನುಷ್ಯ ಯಾವುದಕ್ಕೂ ಕರ್ತನಲ್ಲ. ಅವರವರ ಜನ್ಮಾಂತರ ಕರ್ಮಗಳಲ್ಲಿ ಫಲಿತಗಳಿಲ್ಲಿಗೆ ಕಾರಣ ಸಂಬಂಧ ಸೂತ್ರವನ್ನು ಮರೆಯಬೇಕು. ಇದಕ್ಕೆ ನಿರ್ದೇಶನ ಒಂದು ಕಥೆ ಹೇಳುತ್ತೇನೆ ಕೇಳು. ಒಮ್ಮೆ ಒಬ್ಬ ಬ್ರಾಹ್ಮಣ ಬಾಲಕನು ಹಾವು ಕಚ್ಚಿ ಮೃತಪಟ್ಟನು. ಆ ಬಾಲಕನ ತಾಯಿ ಶವದ ಬಳಿ ಕುಳಿತು ವಿಲಪಿಸುತ್ತಿರುತ್ತಾಳೆ. ಆಗ ಒಬ್ಬ ಬೇಟೆಗಾರ ಅರನು ಬಳಿ ಬಂದು ವಿಷಯ ತಿಳಿದುಕೊಂಡು ಹೋಗಿ ಹಾವನ್ನು ಹುಡುಕಿ ಹಿಡಿದು ತಂದು ಆ ತಾಯಿಗೆ ಹೇಳುತ್ತಾನೆ, ಇದೇ ನಿನ್ನ ಮಗನನ್ನು ಕಚ್ಚಿ ಕೊಂದ ಸರ್ಪ. ನಿನ್ನ ಕೋಪ ತೀರುಗುವವರೆಗೂ ಇದನ್ನು ಒಡೆದು ಕೊಲ್ಲು. ತಾಯಿ ಹೇಳುತ್ತಾಳೆ, ಅದನ್ನು ಕೊಂದರೇನು ಲಾಭ? ನನ್ನ ಮಗ ಬದುಕಿ ಬರುತ್ತಾನೆಯೇ? ಬೇಟೆಗಾರ, ಸರಿ, ಹಾಗಾದರೆ ನಾನು ಈ ಸರ್ಪವನ್ನು ಕೊಲ್ಲುತ್ತೇನೆ. ಆಗ ಸರ್ಪ ಹೇಳುತ್ತದೆ, ನನಗೇನು ಬಾಲಕನ ಮೇಲೆ ದ್ವೇಷವಿಲ್ಲ, ರೋಷಾವೇಶಗಳಿಂದ ನಾನು ಕಚ್ಚಲಿಲ್ಲ. ಕಾಕತಾಳೀಯವಾಗಿ ನನ್ನ ಸ್ವಭಾವವನ್ನು ಅನುಗುಣವಾಗಿ ಕಚ್ಚಿದೆ. ಅದೇ ನೆಪವಾಗಿ ಮೃತ್ಯುವು ಅವನನ್ನು ಕೊಂದಿತು. ಇದರಲ್ಲಿ ನನ್ನ ಪ್ರಸಕ್ತಿ ಏನೂ ಇಲ್ಲ. ನಾನು ನಿಮಿತ್ತ ಮಾತ್ರನು. ಯಜ್ಞಕುಂಡದಲ್ಲಿ ಉರಿಯುವ ನಿರ್ಜೀವವಾದ ಕಟ್ಟಿಗೆಗೆ ಹೇಗೆ ಯಜ್ಞ ಪುಣ್ಯವು ಬರುವುದಿಲ್ಲವೋ ಹಾಗೆಯೇ ನನಗೆ ಇದರ ಪಾಪವೂ ಅಂಟುವುದಿಲ್ಲ. ಇದರ ಪಾಪವು ಮೃತ್ಯುವಿನದು ಎನ್ನುತ್ತದೆ. ಈ ರೀತಿ ಧರ್ಮದ ಬಗ್ಗೆ ಚರ್ಚೆ ಮಾಡುವಾಗ ಮೃತ್ಯು ಪ್ರತ್ಯಕ್ಷವಾಗಿ, ಅಮ್ಮ, ನಾನು ಕಾಲದ ದಾಸ, ನಾನು ಕಾಲಕ್ಕನುಗುಣವಾಗಿ ಮಾಡಬೇಕಾದ ನನ್ನ ಕರ್ತವ್ಯವನ್ನು ಮಾಡಿದ್ದೇನಷ್ಟೇ. ಇದು ಪಾಪ ಹೇಗಾಗುತ್ತದೆ? ಹಾಗೇನಾದರೆ ಇದ್ದರೆ ಆ ಪಾಪವು ಕಾಲನದು ಎಂದು ಹೇಳಿತು. ಇದನ್ನು ಕೇಳಿ ಕಾಲನು ಪ್ರತ್ಯಕ್ಷವಾಗಿ, ಅಮ್ಮ, ಈ ಬಾಲಕನು ಮರಣಕ್ಕೆ ನಾನಾಗಲಿ ಮೃತ್ಯುವಾಗಲಿ ಅಥವಾ ಅಹವಾಗಲಿ ಕಾರಣವಲ್ಲ. ನಾವು ಕೇವಲ ನಿಮಿತ್ತ ಮಾತ್ರರು. ಆಸಕ್ತಿರಹಿತವಾಗಿ ನಮ್ಮ ಕರ್ಮ ಮಾಡಿದ್ದೇನೆ. ಆಸಕ್ತಿರಹಿತ ಕರ್ಮವಾದ್ದರಿಂದ ನಮಗಾರಿಗೂ ಇದರ ಪಾಪ ಅನ್ವಯಿಸುವುದಿಲ್ಲ. ಸತ್ಯವಾದ ಕಾರಣ ನಿನ್ನ ಮತ್ತು ಆ ಬಾಲಕನ ಪೂರ್ವಾರ್ಜಿತ ಕರ್ಮಫಲ, ಆ ಕರ್ಮಫಲದ ಪ್ರಕಾರವೇ ಎಲ್ಲ ಘಟನೆಗಳು ನಡೆಯುತ್ತದೆ ಎಂದು ಹೇಳಿ ಕಾಲನು ಅದೃಶ್ಯನಾದನು. ಈ ಕಥೆಯನ್ನು ಕೇಳಿ ಭೀಷ್ಮನು ಹೇಳುತ್ತಾರೆ, ಧರ್ಮನಂದನ, ಎಲ್ಲಕ್ಕೂ ನಾನೇ ಕಾರಣ, ದುರ್ಯೋಧನೇ ಕಾರಣ ಎಂದುಕೊಳ್ಳಬೇಡ. ನಿಜವಾದ ಕಾರಣ ಅವರವರ ಪೂರ್ವಕರ್ಮ ಫಲಗಳೇ. ನೀನು ಕೇವಲ ನಿಮಿತ್ತ ಮಾತ್ರನು. ಅನಾಸಕ್ತಿಯಿಂದ ನಿನ್ನ ವಿದ್ಯುತ್ ಕ್ಷೇತ್ರ ಧರ್ಮವನ್ನು ಮಾಡಿದ್ದೆ ಅಷ್ಟೇ. ಆದ್ದರಿಂದ ಈ ಕುರುಕ್ಷೇತ್ರ ಸಂಗ್ರಾಮದ ಯಾವುದೇ ಪಾಪ ಕರ್ಮಗಳನ್ನು ನಿಮಗೆ ಅನ್ವಯಿಸುವುದಿಲ್ಲ. ದುರ್ಯೋಧನನು ನಿಮಿತ್ತ ಮಾತ್ರವೇ ಆದರೂ ಹಲವಾರು ಕಾರ್ಯಗಳನ್ನು ಆಸಕ್ತಿಯಿಂದ ಇಚ್ಛಾಪೂರ್ವಕವಾಗಿ ಆದ್ದರಿಂದ ಅವರು ಆ ಕರ್ಮವನ್ನು ಪಾಪ ಫಲವನ್ನು ಮುಂದೆ ಜನ್ಮ ತಾಳಿ ಅನುಭವಿಸಲೇಬೇಕಾಗುತ್ತದೆ. ಕಾರ್ಯಕಾರಣ ಸಿದ್ಧಾಂತವು ಕರ್ಮ ಸಿದ್ಧಾಂತವು ಇದನ್ನು ತಿಳಿದು ಯಾವುದೇ ಕರ್ಮವನ್ನು ಅನಾಸಕ್ತವಾಗಿ ಸಮರ್ಪಣಾಭಾವದಿಂದ ಮಾಡು ಮತ್ತು ಅನವರತವಾಗಿ ಆ ಭಗವಂತನ ನಾಮಸ್ಮರಣೆಯಿಂದ ಧನ್ಯವಾಗಬೇಕು. ಈ ರೀತಿ ನುಡಿದ ಭೀಷ್ಮನು ಕಣ್ಣು ಮುಚ್ಚಿ ಧ್ಯಾನಾಸಕ್ತನಾದನು. ಗೊತ್ತಾಯ್ತಾ? ನಾವು ಯಾವುದೇ ಆದ್ರೂ ನಮ್ಮ ಹುಟ್ಟಿದಾಗಲೇ ನಮಗೆ ದೇವರು ಹೊಟ್ಟೆಯಲ್ಲಿದ್ದಾಗಲೇ ಕೊಟ್ಬಿಡ್ತಾನೆ ಆಯುಷ್ಯ, ಇಂದಿನ ಜನ್ಮದ ಬರುವ ಕರ್ಮಫಲ, ಹಣ, ಗಳಿಸಬಹುದಾದ ವಿದ್ಯೆ, ಮರಣ ಇವೆಲ್ಲ ಕೊಟ್ಟಿರ್ತಾನೆ. ನಾವು ಅಂದ್ಕೊಳ್ಳೋದಷ್ಟೇ ಆಮೇಲೆ ಆಗತ್ತೆ ಅಂತ ಇಲ್ಲ.
ನಾವು ಇಂದಿನವರ ನಮ್ಮ ಸಂಸ್ಕೃತಿಯನ್ನು, ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಯಾವಾಗಲೂ ಬಿಡಬಾರ್ದು, ತಿಳ್ಕೋಬೇಕು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 17/2/2026 ಮಂಗಳವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶ್ರೀ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ತಿಥಿ ಅಮಾವಾಸ್ಯೆ, ಸಾಯಂಕಾಲ 5:28. ನಕ್ಷತ್ರ ಧನಿಷ್ಠ, ರಾತ್ರಿ 9:31. ಮಳೆ ಧನಿಷ್ಠ 4ನೇ ಪಾದ. ಇವತ್ತು ಬೆಂಗಳೂರು ಕಾಡು ಮಲ್ಲೇಶ್ವರ ರಥ ಇದೆ. ಎಲ್ಲರೂ ಹೋಗಿ ನೋಡ್ಕೊಂಡು ಬನ್ನಿ. ಭಗವಂತನ ಕೃಪೆಗೆ ಪಾತ್ರರಾಗಿ. ರಾಹುಕಾಲ 3:33ರಿಂದ 5:1, ಉಳಿಕ ಕಾಲ 12:32ರಿಂದ 2:05, ಯಮಗಂಟ ಕಾಲ 9:41 11:09 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾರಣಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.